ಇದೆಲ್ಲ ಶಾಸಕರಾಗಿ ಅವ್ರಿಗೆ ಇದು ಸರಿ ಬರುವಂಥದ್ದಲ್ಲ. ಆ ಒಂದು ಹೆಣ್ಣು ಮಗಳು ಶೋಭಾ ಕರಂದ್ಲಾಜೆ ಅವರ ಸಹಕಾರದಿಂದಲೇ ನೀವು ಗೆದ್ದಿರೋದು. RSS ಒಟ್ಟಿಗೆ BJP ಒಟ್ಟಿಗೆ ನಾನು ಲೀನ ಆಗಿದ್ದೀನಿ ಎನ್ನುವಂತ ಒಂದು ನಾಟಕ ಆಡಿದ್ರಲ್ಲ ಸ್ವಾಮಿ ನೀವು. ಹೆಣ್ಣನ್ನ ಅವಳು ಇವಳು ನೀನು ತಾನು ಅಂತ ಮಾತಾಡ್ಬೇಕಾದ್ರೆ ನಾವ್ಯಾಕೆ ಆತನಿಗೆ ಮರ್ಯಾದೆ ಕೊಡಬೇಕು? ನೀವು ನಿಜವಾಗ್ಲೂ ಮಾಡಿದ್ರೆ ಇವತ್ತು ಆ ಕುಕ್ಕರ್ಗಳನ್ನು ಕೊಡುವಂತ ಅವಶ್ಯಕತೆ ಇರಲಿಲ್ಲ. ಟಾರ್ಗೆಟ್ ನಮಗಿರೋದು ಎಸ್ಟಿ ಸೋಮಶೇಖರ್. ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು HS ಸುಧೀಂದ್ರ ಕುಮಾರ್. ST ಸೋಮಶೇಖರ್ ವಿರುದ್ಧ BJP ನಾಯಕರ ಒಗ್ಗಟ್ಟಿನ ಪ್ರತಿರೋಧ. ST ಸೋಮಶೇಖರ್ ವಿರುದ್ಧ BJP ನಾಯಕರ ಒಗ್ಗಟ್ಟಿನ ಪ್ರತಿರೋಧ. ಪತ್ರಕರ್ತರಿಗೆ ಪ್ರಶ್ನೆ ಕೇಳಿದ BJPಯ ಪತ್ರಿಕಾಗೋಷ್ಠಿ. ಪತ್ರಕರ್ತರಿಗೆ ಪ್ರಶ್ನೆ ಕೇಳಿದ BJPಯ ಪತ್ರಿಕಾಗೋಷ್ಠಿ ವಿಶೇಷ ಕಾರ್ಯಕ್ರಮ. ಮೊದಲಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ವಿರುದ್ಧ ಯಶವಂತಪುರ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಒಂದಾಗಿ ಒಗ್ಗಟ್ಟಿನ ಪ್ರತಿರೋಧವನ್ನು ಪ್ರಪ್ರಥಮ ಬಾರಿಗೆ ನೀಡಿದ್ದಾರೆ. ಅವ್ರನ್ನ ಕಂಡ್ರೆ ಇವರಾಗಲ್ಲ, ಇವ್ರನ್ನ ಕಂಡ್ರೆ ಅವರಾಗಲ್ಲ ಅನ್ನುವಂಥದ್ದು ಹಾದಿ ಬೀದಿಯ ಮಾತುಗಳು. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳುವಂಥ ಮಂತ್ರವನ್ನು ಜಪಿಸಿದರು ಅಂತಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ವಿಚಾರಕ್ಕೆ ಇನ್ನೊಂದು ಎಪಿಸೋಡ್ನಲ್ಲಿ ಹೋಗ್ತೇನೆ ನಾನು. ಸೋಮಶೇಖರ್ ಅವರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗಿ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನುವ ವಿಷಯವನ್ನು ಹಿಡಿದುಕೊಂಡು ಸೋಮಶೇಖರ್ ಅವರ ವಿರುದ್ಧ ಯಶವಂತಪುರ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ರಾಮಹಳ್ಳಿ ಪ್ರಕಾಶ್, ಯಶವಂತಪುರ ನಗರ ಮಂಡಲ BJP ಅಧ್ಯಕ್ಷ ಜಯರಾಮೇಗೌಡ, ಯಶವಂತಪುರ ಕ್ಷೇತ್ರ BJPಯ ಮಾಜಿ ಅಧ್ಯಕ್ಷ CM ಮಾರೇಗೌಡ, ಮಾಜಿ ಅಧ್ಯಕ್ಷ BBMPಯ ಮಾಜಿ ಸದಸ್ಯ ರಾ ಅಂಜನಪ್ಪ, ಯಶವಂತಪುರ ನಗರ ಮಂಡಲ BJPಯ ನಿಕಟಪೂರ್ವ ಅಧ್ಯಕ್ಷ ಅನಿಲ್ ಚಳಗೇರಿ, ಗ್ರಾಮಾಂತರದ ಉತ್ತರಿ ವೆಂಕಟಪ್ಪ, ಇವರಿಷ್ಟು ಜನರು ಕೂಡ ಸೋಮಶೇಖರ್ ಅವರ ವಿರುದ್ಧ ತಮ್ಮದೇ ಆದ ಭಾಷಾ ಪ್ರಯೋಗದೊಳಗೆ ಹರಿಹಾಯ್ದರು. ವೇದಿಕೆ ಮೇಲೆ ವೀಣಾ ನಾಗರಾಜ್, ಮುನಿರಾಜು, VV ಸತ್ಯನಾರಾಯಣ, J ರಮೇಶ್, ಯದುನಂದನ ಉಪಸ್ಥಿತರಿದ್ದರು. ಮುಂಭಾಗದೊಳಗೆ ಅತಿ ಹೆಚ್ಚಿನ ಸಂಖ್ಯೆಯೊಳಗೆ ಕಾರ್ಯಕರ್ತರು ನಾಯಕರುಗಳು ಭಾಗವಹಿಸಿದ್ದರು. ಅದು ವಿಡಿಯೋದಲ್ಲಿ ನೋಡಿ ಯಾರ್ಯಾರು ಇದ್ದರು ಅಂತ ಗೊತ್ತಾಗುತ್ತೆ. ಆ ಹೆಸರು ನಾನು ಹೇಳಲಿಕ್ಕೆ ಹೋಗಲ್ಲ, ಎಲ್ಲ ಪ್ರಮುಖರು ಇದ್ದರು. ಹಾಗಾಗಿ ನಾನು ಹೇಳಿದ್ದು ಒಗ್ಗಟ್ಟಿನ ಮಂತ್ರ ಅಂತೇಳಿ ಇರಲಿ, ಆ ವಿಚಾರಕ್ಕೆ ಹೋಗಲ್ಲ. ST ಸೋಮಶೇಖರ್ ಅವರು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಚಿಹ್ನೆಯ ಮೇಲೆ. ಹಾಗಾಗಿ BJPಯ ವಿರುದ್ಧ ಮಾತನಾಡುವುದು ಸಲ್ಲದು. ಅವರು ರಾಜೀನಾಮೆಯನ್ನು ಕೊಟ್ಟು ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಸ್ಪರ್ಧಿಸಿ ಗೆಲ್ಲಲಿ ಅನ್ನುವಂಥದ್ದನ್ನು ಹಲವರು ಒತ್ತಾಯವನ್ನು ಮಾಡಿದ್ರು. ಕುಕ್ಕರು ತವಾ ಕೊಟ್ಟ ಜನನ ಸೇರಿಸೋದು ಮುಖ್ಯ ಅಲ್ಲ, ನೀವು ಹಾಗೇ ಜನನ ಸೇರಿಸಿ ನೋಡೋಣ. ಕುಕ್ಕರ್ ಕೊಟ್ಟಾಕ್ಷಣ ಜನ ಸೇರ್ತಾರೆ ಅಂತ ತಿಳ್ಕೊಂಬಿಟ್ಟು ಅದನ್ನೇ ತಮ್ಮ ಸಾಧನೆ ಅಂತ ಅನ್ಕೋಬೇಡಿ ಅನ್ನುವಂಥ ಮಾತನ್ನು ಒಬ್ಬ ನಾಯಕರು ಕೂಡ ಆಡಿದ್ರು. ಕಾಮಗಾರಿಯೊಳಗೆ ಏನೇನು ಅವ್ಯವಹಾರಗಳಾಗಿದೆ ಅಂತ ನಮಗೂ ಗೊತ್ತಿದೆ. ಎಷ್ಟು ಅವ್ಯವಹಾರಗಳಾಗಿದೆ, ಎಷ್ಟು ಹಣ ಹೊಡೆದಿರಬಹುದು ಅನ್ನುವಂಥದ್ದು. ಇಷ್ಟೆಲ್ಲ ಖರ್ಚು ಮಾಡುವುದಕ್ಕೆ ನಿಮ್ಮ ಸಂಪನ್ಮೂಲ ಏನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅಲ್ಲಿಯ ನಾಯಕರು ಕೇಳಿದ್ರು. ಹಾಗೆಯೇ ಕಾಮಗಾರಿಯಲ್ಲಿ ಆಗಿರುವಂತಹ ಅವ್ಯವಹಾರಗಳು, ಅದರಾಗಿರ್ತಕ್ಕಂಥ ಬೇರೆ ಬೇರೆ ರೂಪಗಳೆಲ್ಲವನ್ನು ಕೂಡ ಮುಂದಿನ ದಿವಸಗಳಲ್ಲಿ ತೆರೆದಿಡಬೇಕಾಗುತ್ತದೆ, ಮುಂದಿನ ದಿವಸಗಳಲ್ಲಿ ಬಿಚ್ಚಿಡಬೇಕಾಗುತ್ತದೆ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಕಾಂಗ್ರೆಸ್ನಲ್ಲಿ ಸೋಮಶೇಖರ್ 10 ಬಾರಿ ಗೆದ್ದಿದ್ರು, ಮಂತ್ರಿ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರು. ಇನ್ನೊಬ್ಬರು ನಾಯಕರು ಹೇಳಿದ್ರು, ಶೋಭಾ ಕರಂದ್ಲಾಜೆ ಅವರನ್ನ ಏಕವಚನದಲ್ಲಿ ಅವಳು ಇವಳು ಅಂತ ಮಾತನಾಡ್ತೀರಿ, ಹಾಗಾಗಿ ನಾನು ಕೂಡ ನಿಮ್ಮನ್ನು ಗೌರವ ಕೊಟ್ಟು ಮಾತಾಡೋದಿಲ್ಲ, ನೀನು ತಾನು ಅಂತಲೇ ಮಾತಾಡ್ತೀನಿ, ನೀನು 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 ಅಂತೇಳಿ ಅನೇಕ ಬಾರಿ ಸಂಬೋಧನೆಯನ್ನು ಮಾಡಿದ್ರು. ಸೋಮಶೇಖರ್ ಅವರಿಗೆ ಪ್ರಾಮಾಣಿಕತೆ ನಿಯತ್ತಿದ್ದರೆ ಶೋಭಾ ಕರಂದ್ಲಾಜೆ ಅವರ ಫೋಟೋವನ್ನು ಪ್ರತಿನಿತ್ಯ ನೋಡಬೇಕು, ಅವ್ರು ಇಟ್ಕೊಳ್ಬೇಕು. ಶೋಭಾ ಕರಂದ್ಲಾಜೆ ಅವರ ಫೋಟೋವನ್ನು ಬೆಡ್ರೂಮ್ನಲ್ಲಿ ಇಟ್ಕೊಳ್ಬೇಕು ಸೋಮಶೇಖರ್ ಅವರೇ ಅನ್ನುವ ಮಾತನ್ನು ಕೂಡ ಆಡಿದ್ರು. ಯಾರ್ಯಾರು ಏನೇನು ಹೇಳಿದ್ರು ಅನ್ನುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ನಾನು ಸ್ವಲ್ಪ ಕೊಟ್ಟು ನಂತರ ಒಬ್ಬೊಬ್ಬರು ಮಾತನಾಡಿದ ಸಂಪೂರ್ಣ ವಿಡಿಯೋವನ್ನು ಕೂಡ ನಾನು ಒದಗಿಸ್ತೇನೆ. ಇದಕ್ಕೂ ಮುನ್ನ ಇನ್ನೊಂದು ವಿಚಾರವನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ.
ಪತ್ರಿಕಾಗೋಷ್ಠಿ ಅಂತ ಹೇಳಿದ್ರೆ ಒಬ್ಬರು ಇಬ್ಬರು ಮೂರು ಜನ ಮಾತಾಡ್ತಾರೆ. ಬಿ ಜೆ ಪಿ ಪತ್ರಿಕಾಗೋಷ್ಠಿ ಭಾಳ ಜನ ಮಾತಾಡ್ತಾರೆ. ಇರಲಿ, ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಅವಕಾಶವಿರುತ್ತೆ, ನಾಯಕರುಗಳು ಉತ್ತರವನ್ನು ಕೊಡುವಂಥದ್ದು ಸಂಪ್ರದಾಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನನ್ನ ಅನುಭವದೊಳಗೆ. ಅದಕ್ಕೆ ನಾನು ಮತ್ತೆ ವಿಶ್ಲೇಷಣೆಗೆ ಹೋಗೋದಿಲ್ಲ. ಆದರೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಏರಿದ ಧ್ವನಿಯಲ್ಲಿ ಪತ್ರಕರ್ತರನ್ನೇ ಪ್ರಶ್ನೆ ಮಾಡೋದಂಥದ್ದು ಈ ಬಿ ಜೆ ಪಿಯ ಪತ್ರಿಕಾಗೋಷ್ಠಿ. ಕೇಳಬಾರ್ದದ್ದನ್ನೇನೂ ಕೇಳಲಿಲ್ಲ, ಹೇಳಬಾರ್ದದ್ದನ್ನೇನೂ ಹೇಳಲಿಲ್ಲ. ನಾವು ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಕೊಡಬಹುದಾಗಿತ್ತು, ಆದರೆ ಏರಿದು ನಿಮ್ಮ ಹತ್ರ ದಾಖಲೆ ಇದೆಯಾ, ನಿಮ್ಮ ಹತ್ರ ಏನು ದಾಖಲೆ ಇದೆ ಅದನ್ನು ಕೊಡ್ರಿ ಫಸ್ಟ್ ನಮಗೆ ಅಂಥೇಳಿ ಆಂಜನಪ್ಪನವರು ಸುದ್ದಿ ಮೃದಂಗದ ಪ್ರಶ್ನೆ ಕೇಳಿದ್ದಕ್ಕೆ ಗರಂ ಏರಿದ ಧ್ವನಿಯಲ್ಲಿ ಅವರನ್ನೇ ಪ್ರಶ್ನೆ ಮಾಡಿದ್ರು. ನಾವು ಕೇಳಿದ್ದು ಒಂದೇ ಪ್ರಶ್ನೆ, ನಿಮ್ಮಲ್ಲಿ ಗುಂಪುಗಳಿದೆ ಅಂತ ಹೇಳ್ತಾರೆ, ಯಾಕೆ ಒಗ್ಗಟ್ಟಾಗಿ ಬರಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ವಿ. ಯಾರು ಹೇಳಿದ್ರು ನಿಮಗೆ ಅಂತ ಆವಾಜ್ ಹಾಕಿದ್ರೆ ಅದು ಸ್ವಲ್ಪ ನಿಮಗೆ ತೋರಿಸ್ತೀನಿ, ನಂತರ ಅದ್ರ ಬಗ್ಗೆ ವಿಶ್ಲೇಷಣೆ ನಾನು ಇನ್ನೊಂದು ಎಪಿಸೋಡಲ್ಲಿ ಕೊಡ್ತೀನಿ. ಯಾಕೆ ಅಂತಂದರೆ ಬಿ ಜೆ ಪಿಲಿ ಗುಂಪುಗಾರಿಕೆ ಇಲ್ಲ, ನಾವೆಲ್ಲ ಒಂದಿದ್ದೇವೆ ಅಂತ ಹೇಳಿದಂಥ ಆಂಜನಪ್ಪನವರೇ ಒಂದೊಂದೇ ವಿವರವನ್ನು ಕೊಡ್ತಾನೆ. ಗುಂಪುಗಾರಿಕೆ ಇತ್ತೋ ಇಲ್ಲೋ ಅಂತ ದಾಖಲೆ ಇದೆ ಅಂತ ಹೇಳಲ್ಲ, ಒಂದೋ ಎರಡೋ ದಾಖಲೆಯನ್ನು ಕೊಡ್ತಾನೆ. ನೀವು ಅದ್ರ ಮೇಲೂ ಮತ್ತೆ ಪ್ರಶ್ನೆ ಕೇಳಿದ್ರೆ ಇನ್ನೊಂದು 2-3 ದಾಖಲೆಯನ್ನು ಒದಗಿಸ್ತಾ ಹೋಗ್ತಾನೆ. ನಿಮಗೆ ಯಾಕೆ ನೋಟಿಸ್ ಕೊಟ್ಟರು? ನೀವು ಸೀನಿಯರ್ ಮೋಸ್ಟ್ ಆರ್ ಅಶೋಕ್ರವರು ಈ ಭಾಗದೊಳಗೆ ಚುನಾವಣೆಗೆ ಉತ್ತರಳಿ ನಿಲ್ಲುವ ಮುನ್ನ 2-3 ಹೆಸರುಗಳು ಪ್ರಸ್ತಾಪವಾಗಿದ್ದಲ್ಲಿ, ಒಂದು ಗಿರಿಯಪ್ಪ, ಇನ್ನೊಂದು ರೆಡ್ಡಿ ಅವರು, ಮತ್ತೊಂದು ಆಂಜನಪ್ಪನವರು. ಅಂಥ ಹಿರಿಯರು ನೀವು. ಶೋಭಾ ಕರಂದ್ಲಾಜೆಗಿಂತ ಅತ್ಯಂತ ಹಿರಿಯ ಬಿ ಜೆ ಪಿಯ ನಾಯಕ ಆಂಜನಪ್ಪನವರು. ನಿಮಗೆ ನೋಟಿಸ್ ಕೊಟ್ರಲ್ಲ ಸ್ವಾಮಿ, ನೋಟಿಸ್ ಕೊಡಲಿಲ್ಲ, ನೋಟಿಸ್ ಕೊಡಿಸಿದ್ರಲ್ಲ ಸ್ವಾಮಿ. ನೋಟಿಸ್ ಕೊಡಿಸಿದ್ದಾರು ನಿಮ್ಮ ವಿರುದ್ಧದ ಗುಂಪು. ಒಪ್ತೀರಾ ಇದನ್ನು? ಇದೇ ರೀತಿ ನೋಟಿಸ್ ಯಾರ್ಯಾರು ಕೊಟ್ಟರು, ಯಾಕೆ ಕೊಟ್ಟರು ಅನ್ನೋದಕ್ಕಂದ ತೆಗೆದಾಗಲೇ ನಿಮ್ಮ ಗುಂಪುಗಾರಿಕೆ ಅರ್ಥವಾಗುತ್ತೆ. ಬಿ ಜೆ ಪಿಯ ಒಂದು ವಾರ್ಡಿನ ಅಧ್ಯಕ್ಷರು ರಾಜೀನಾಮೆಯನ್ನು ಕೊಟ್ಟರು, ಗುಂಪುಗಾರಿಕೆ ಅರ್ಥವಾಗುತ್ತೆ. ಶೋಭಾ ಕರಂದ್ಲಾಜೆಯವರ ಕಚೇರಿಯಲ್ಲಿ ಹೋಗಿ ಹರಿಹಾಯ್ದರು, ಗುಂಪುಗಾರಿಕೆ ಅರ್ಥ ಆಗುತ್ತೆ. ಈ ಗಳಿಗೆಯವರೆಗೆ ಇನ್ನೂ ಮೋರ್ಚೆಗಳು ನಿಮ್ಮ ಮೂರ್ಛೆಯಲ್ಲಿವೆ. ಯಾಕೆ ಇನ್ನೂ ಮಾಡಲಿಕ್ಕೆ ಆಗ್ತಾ ಇಲ್ಲ? ಗುಂಪುಗಾರಿಕೆ ಹೌದೋ ಅಲ್ವೋ ಹೇಳಿ. ನಿಮ್ಮ ಪದವಿಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳಾಗಿರ್ತಕ್ಕಂಥವ್ರು ನನಗೆ ಒಪ್ಪಿಗೆಯನ್ನು ಕೊಟ್ಟರೆ ಅವರೇ ಮಾತನಾಡ್ತಕ್ಕಂಥ ರೆಕಾರ್ಡನ್ನು ಕೂಡ ನಿಮಗೆ ಕೊಡ್ತೇನೆ, ನೀವು ಹೇಳಿ ಗುಂಪು ಇದೆಯೋ ಇಲ್ಲೋ ಅಂತೇಳಿ ಅಂತ. ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಪತ್ರಕರ್ತರಿಗೆ ಉತ್ತರಿಸಬೇಕಾದಂಥದ್ದು ಪತ್ರಿಕಾಗೋಷ್ಠಿಯ ನಿಯಮಗಳು. ನೀವೇ ಪತ್ರಕರ್ತರ ಮೇಲೆ ಹರಿಹಾಯ್ಬಿಟ್ಟು ದಾಖಲೆ ಕೊಡಿ ಅಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾ ಸೋಮಶೇಖರ್ ಅವ್ರ ಮೇಲೆ ಹರಿಹಾಯ್ದಿದ್ದಾಯಿತು, ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಪತ್ರಕರ್ತರ ಮೇಲೇ ಹರಿಯಾದಿದ್ದಾಯಿತು. ಎಲ್ಲ ವರದಿಗಳು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಮತ್ತು ನಮ್ಮ ಸಚಿವರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ. ನಡೆದಿದ್ರೆ ನೀವೇ ಮಾಡಿದರೆ, ನೀವೇ ತಂದಿದ್ರೆ ಓಪನ್ ಆಗಿ ಅಲ್ಲಿ ಬಂದು ನನ್ನ ಪೂಜೆ ಮಾಡಬೇಕಾದ್ರೆ, ಬುದ್ಧಿ ಪೂಜೆ ಮಾಡಬೇಕಾದ್ರೆ ಬರ್ಬೋದಾಗಿತ್ತಲ್ಲ. ಅವತ್ತು ಬಂದು ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಅವತ್ತು ಯಾರೂ ಬರಬೇಡಿ ಅಂತ ಅವ್ರಿಗೆ ಹೇಳಿರಲಿಲ್ಲ. ಆದ್ದರಿಂದ ವೈಯಕ್ತಿಕವಾಗಿ ಎಲ್ಲನೂ ಟಾರ್ಗೆಟ್ ಮಾಡಿಕೊಂಡು ಯಾವುದೇ ಒಂದು ಏನಾದರೂ ಒಂದು ಹೇಳಿದ್ರೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇದೆಲ್ಲ ಶಾಸಕರಾಗಿ ಅವ್ರಿಗೆ ಇದು ಸರಿ ಬರೋವಂಥದ್ದಲ್ಲ. ಏಕೆಂದರೆ ಈಗಾಗಲೇ ಸಾಕಷ್ಟು ನೀವು ಮಾತಾಡಿದ್ದೀರಾ. ನಿಮ್ಮ ಕೆಲಸ ನೀವು ಮಾಡಿ. ಈಗಾಗಲೇ ಕ್ರಾಸ್ ವೋಟಿಂಗ್ ಎಲ್ಲ ಮಾಡಿ ನೀವು ಅದ್ರ ಬಗ್ಗೆ ನಮ್ಮ ರಾಜ್ಯದ ಸಂಸದರು ಮತ್ತು ರಾಜ್ಯಾಧ್ಯಕ್ಷರು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ, ಅಶೋಕ್ ಅವ್ರ ಬಗ್ಗೆ, ಅಶೋಕ್ ಅವ್ರು ನಿಮ್ಮ ಬಗ್ಗೆ ಸ್ಟೇಟ್ಮೆಂಟೇ ಕೊಡಲ್ಲ. ಆದರೂ ಅವ್ರನ್ನ ಟಾರ್ಗೆಟ್ ಮಾಡಿ ಅವರು ವಿಪಕ್ಷ ನಾಲಾಯಕ ಅಂದರೆ ಏನು ಅರ್ಥ? ಹಂಗಾರೆ ಎಲ್ಲ ಇಡೀ 224 ಜನನೂ ನಾಲಾಯಕು, ನಾವೊಬ್ಬರೇ 223 ಬಿಟ್ಟರೆ ನೀವು ಒಬ್ಬರು ಮಾತ್ರ ನಾನು ಕರೆಕ್ಟಾಗಿದ್ದೀನಿ ಅಂದರೆ ನಿಮಗೆ 224 ಜನ ಶಾಸಕರು ಯಾರು ಹಂಗಾದರೆ ಮುಖ್ಯಮಂತ್ರಿ ಸಹಿತ ಹಿಡಿದು ಯಾರೂ ಸರಿ ಇಲ್ಲ ಅನ್ನೋ ಥರ ಆಗೋಯ್ತು. ಅವಾಗ ಮುಖ್ಯಮಂತ್ರಿಗಳ್ನೂ ಸೇರಿಸಿ ಹೇಳ್ತಾ ಇದ್ದೀರಾ ನೀವು, ಯಾರೂ ಸರಿಗಿಲ್ಲ. 224 ಜನ ಕ್ಷೇತ್ರದಲ್ಲಿ 224 ಜನ MLAಗಳಲ್ಲಿ ನಾನು ಒಬ್ಬ ಬಿಟ್ಟರೆ ಇನ್ಯಾರೂ ಸರಿ ಇಲ್ಲ. ಅಂದರೆ ಯಾಕೆ? ಹಣಕಾಸು ಅಭಿವೃದ್ಧಿಗೆ ದುಡ್ಡು ಕೊಡ್ತಾರೆ ಅಂದರೆ ಹಂಗಾದರೆ ನೀವು ಮಾತ್ರ ಸರಿ, ಬೇರೆಯವ್ರು ಸರಿ ಇಲ್ಲ ಅಂತ ಅರ್ಥನಾ? ದಯವಿಟ್ಟು ನಾವು ನಿಮಗೆಲ್ಲ 2 ಎಲೆಕ್ಷನ್ನ ಭಾಳ ಯಾವುದೋ ಒಂದು ಮರದಲ್ಲಿ ಒಂದು ಹಣ್ಣು ಕೆಟ್ಟೋಗಿದೆ ಅಂದ ತಕ್ಷಣ ಇಡೀ ಮರ ಎಲ್ಲ ವ್ಯವಸ್ಥೆ ಹಾಳಾಗೋಗ್ಬಿಟ್ಟಿದೆ ಅಂತ ಹೇಳೋದು ನಿಮ್ಮದು ಭಾಳ ತಪ್ಪು. ಯಾಕಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಜ್ಞಾವಂತರು ಮತದಾರರಿದ್ದಾರೆ. ನೀವು ಸಹ ಶಾಸಕರಾಗಬೇಕಾದ್ರೆ ಎಷ್ಟು ಸಾರಿ ಪಡೆದಾಡಿದ್ದೀರಾ? ನೀವು ಸ್ಪರ್ಧಿಸಿದ ತಕ್ಷಣ ಗೆದ್ದಿಲ್ಲ. ನೀವು ಸಹ ಸೋಲಿನ ರುಚಿ ಉಂಡು ಪ್ರಯತ್ನ ಪಟ್ಟು ಯಾರು ಅವಳು ಕ್ಯಾಕೂರ್ ಸುಗಿದ್ರು ಆ ಭಾಷೆ ಉಪಯೋಗಿಸಿದ್ರಲ್ಲ, ಆ ಒಂದು ಹೆಣ್ಣುಮಗಳು ಶೋಭಾ ಕರಂದ್ಲಾಜೆ ಅವರ ಸಹಕಾರದಿಂದಲೇ ನೀವು ಗೆದ್ದಿರೋದು. ಜ್ಞಾಪಿಸ್ಕೊಳ್ಳಿ, ನೀವು ನಡೆದು ಬಂದ ದಾರಿ ನೀವು ಒಂದು ಸಾರಿ ಮೆಲುಕಾಕಿ.
ರಾಜಕೀಯದಲ್ಲಿ ಅವರವ್ರ ಭವಿಷ್ಯನ ಯಾರೂ ತಡೆಯೋಕ್ಕಾಗಲ್ಲ. ನಾವು ಒಳ್ಳೆಯ ಉತ್ತಮವಾದ ಕೆಲಸ ಕಾರ್ಯಗಳು, ಜನಪರವಾದ ಕೆಲಸ ಕಾರ್ಯಗಳು ಮತ್ತು ಕ್ಷೇತ್ರದ ಜನತೆಗೆ ಯಾರಿಗೂ ಸಹ ಕಿರುಕುಳ ಕೊಡ್ದಿರ ಎಲ್ಲರೂ ವಿಶ್ವಾಸ ತಗೊಳ್ಳೋಂಥ ಕೆಲಸ ಮಾಡಿದಾಗ ಯಾವುದೇ ಜನಪ್ರತಿನಿಧಿ ಆದರೂ ಸಹ ಅವ್ರಿಗೆ ಖಂಡಿತ ಯಶವಂತಪುರ ವಿಧಾನಸಭಾ ಮತದಾರರು ಅವ್ರು ಬೆಂಬಲಿಸ್ತಾರೆ. ಅದು ಬಿಟ್ಟು ನೀವು ಯಾವುದ್ಯಾವುದೋ ಭಾಷೆ ಉಪಯೋಗಿಸಿ ಆ ಥರ ಎಲ್ಲ ದಯವಿಟ್ಟು ಒಂದು ಹೆಂಗಸರನ್ನ ಒಂದು ತೇಜವಾದ, ಯಾಕಂದರೆ ನಿಮ್ಮೆಲ್ಲೂ ಕಾರ್ಯಕರ್ತರಿದ್ದಾರೆ, ಮಹಿಳಾ ಕಾರ್ಯಕರ್ತರು ಇದ್ದಾರೆ, ಪಕ್ಷಕ್ಕೋಸ್ಕರ ದುಡಿತಾ ಹೋದರೆ ಅವರು ನಿಮ್ಮ ಪರವಾಗಿದ್ದಾರೋ ಇಲ್ಲ ಪಕ್ಷದ ಪರವಾಗಿದ್ದಾರೋ ನಮಗೆ ಗೊತ್ತಿಲ್ಲ ಆ ವಿಚಾರ. ಹೆಣ್ಣು ಅಂತಂದಮೇಲೆ ಎಲ್ಲರೂ ಸಹ ಒಂದೇ ಭಾವನೆಯಿಂದ ಬದುಕುವಂಥ ಅವಕಾಶ ಇರ್ತದೆ. ಆ ಒಂದು ದೃಷ್ಟಿಯಿಂದ ಹೆಣ್ಣು ಮಕ್ಕಳುಗಳಿಗೆ ಆ ರೀತಿ ಅವಾಚ್ಯವಾಗಿ ಬೈಯೋದು, ಯಾಕಂದರೆ ಅವರೆಲ್ಲ ನಿಮ್ಗೆ ಓಟ್ ಹಾಕಿದ್ದಾರೆ ಸ್ವಾಮಿ. ಹೆಣ್ಣು ಮಕ್ಕಳು ಓಟ್ ಇದೆ. ಇವತ್ತೇನು ತಮ್ಮ ನಾಲಿಗೆ, ಎಲುಬಿಲ್ಲದ ನಾಲಿಗೆಗೆ ಇಡ್ತಾ ಇಲ್ಲದಂತೆ ಏನು ಏಕವಚನದಲ್ಲಿ ಒಬ್ಬ ಹೆಣ್ಣು ಮಗಳನ್ನು ನಿಂದಿಸ್ತಾ ಇದ್ದೀರಿ, ಇದೇ ಹೆಣ್ಣು ಮಗಳ ವಿರುದ್ಧ 1082 ಓಟ್ಗಳ ಹೀನಾಯ ಸೋಲನ್ನು ಕಂಡಿದ್ದೀರಿ ಅನ್ನೋದನ್ನು ಮರಿಬೇಡಿ. ತಾವು 2008ರಲ್ಲಿ ಚುನಾವಣೆ ನಡೆದು ಕೌಂಟಿಂಗಿಗೂ ಮಧ್ಯೆ ಗೆದ್ವಿ ಎನ್ನುವಂಥ ವಿಜಯೋತ್ಸವವನ್ನು ನೀವು ಬೆಂಗಳೂರು ಪ್ಯಾಲೇಸಲ್ಲಿ ಪಾರ್ಟಿ ಕೊಟ್ಟು ಮಾಡಿದ್ದನ್ನು ಕೂಡ ತಾವು ಮರಿಬೇಡಿ. ರಿಸಲ್ಟ್ ಬಂದಾಗ 1082 ಓಟ್ಗಳ ಅಂತರದಲ್ಲಿ ನೀವು ಇದೇ ದಿಟ್ಟ ಮಹಿಳೆ ವಿರುದ್ಧ ಪರಾಭವಗೊಂಡಿದ್ರಿ ಎನ್ನುವಂಥದ್ದನ್ನು ಖಂಡಿತ ನೀವು ಮರಿಬೇಡಿ. 2013ರಲ್ಲಿ ಚುನಾವಣೆಗೆ ನೀವು 2008ರಿಂದ 2013ರ ಚುನಾವಣೆ ತನಕ ತಾವು ಪಟ್ಟಂಥ ಪಡಿಪಾಟಲು ಹೋರಾಟವನ್ನು ಮಾಡಿದಂಥದ್ದು ಅದನ್ನು ಕೂಡ ತಾವು ಮರಿಬೇಡಿ. ನಿರಂತರವಾಗಿ ಸೋಲನ್ನು ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿ ಯಶವಂತಪುರದ ಜನತೆ 2013ರಲ್ಲಿ ತಮಗೆ ಆಶೀರ್ವಾದ ಮಾಡಿದ್ರು. ಅದೇ ರೀತಿ 2018ರಲ್ಲೂ ಕೂಡ ಅಲ್ಪ ಮತದಿಂದ ತಾವು ಗೆದ್ದಿದ್ರಿ. ಕಾರಣಾಂತರಗಳಿಂದ ಬಿಜೆಪಿಗೆ 2019ರಲ್ಲಿ ತಾವು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ. ಆ ಸಂದರ್ಭದಲ್ಲಿ ಇದೇ ದಿಟ್ಟ ಮಹಿಳೆ ಸುಮಾರು 22 ದಿನ ರಾತ್ರಿ ಹಗಲು ನಿಮ್ಮ ಗೆಲುವಿಗೆ ಶ್ರಮ ವಹಿಸಿದ್ದಾರೆ. ಅದನ್ನು ಮರಿಬೇಡಿ. ಯಶವಂತಪುರ ಜನತೆ ತಿಳ್ಕೊಳ್ತಾರೆ. ಅದಕ್ಕೆ ತಕ್ಕ ಪಾಠವನ್ನು ಕೂಡ ಯಶವಂತಪುರ ಜನ ಮುಂದಿನ 28 ಚುನಾವಣೆಯಲ್ಲಿ ತಮಗೆ ತಿಳಿಸ್ತಾರೆ. ಕೇಂದ್ರದಿಂದ ಬಂದಿರತಕ್ಕಂಥ ಪ್ರಾಜೆಕ್ಟ್ಗಳು, ಸ್ವಾಮಿ ಬೆಂಗಳೂರು ಮೆಟ್ರೋ ಬಂದಿರುವಂಥದ್ದು ಅದು ಕೆಂಗೇರಿಗೂ ಬಂದಿದೆ, ಚಳ್ಳಘಟ್ಟದವರೆಗೂ ಬಂದಿರತಕ್ಕಂಥದ್ದು ಕೇಂದ್ರದ ಯೋಜನೆಯ ಭಾಗವಾಗಿ ಬಂದಿರುವಂಥದ್ದು. ಅದೇ ರೀತಿ ತಾವರೆಕೆರೆ ತನಕ ಹೋಗಬೇಕು ಮಾಗಡಿ ರಸ್ತೆಯಲ್ಲಿ ಅಂತ ಹೇಳಿ ಮೆಟ್ರೋ ಏನು ಬರ್ತಾ ಇದೆ ಅದು ಕೂಡ ಕೇಂದ್ರದ ಒಂದು ಭಾಗ. ತಾವು ಗೆದ್ರಿ BJPಯಿಂದ, ಮಂತ್ರಿಗಳು ಆದ್ರಿ. ಮಂತ್ರಿಗಳಾದಮೇಲೆ ಮೈಸೂರು ಉಸ್ತುವಾರಿ ಸಚಿವರಾದ್ರಿ. ಮೈಸೂರು ಉಸ್ತುವಾರಿ ಸಚಿವರಾದಂಥ ಸಂದರ್ಭದಲ್ಲಿ ತಾವು ಕನಸಿನಲ್ಲೂ ಕಂಡಿರ್ದಿರ್ತಕ್ಕಂಥ ಕಾಂಗ್ರೆಸ್ಸಲ್ಲಿ ಇನ್ನೂ 3 ಬಾರಿ ತಾವು MLA ಆಗಿದ್ರೂ ತಮಗೆ ಆ ಭಾಗ್ಯ ಸಿಕ್ಕದೇ ಇರತಕ್ಕಂಥ ಒಂದು ಖಾತೆಯನ್ನು ಮಾನ್ಯ ಯಡಿಯೂರಪ್ಪನವರು ತಮಗೆ ಪರಿಪಾಲಿಸಿದ್ರು. ಅದಕ್ಕಿಂತ ಪ್ರಮುಖವಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿಯನ್ನು ತಮಗೆ ನೀಡಿದ್ರು. ತಾವು ಬಲಿಷ್ಠವಾಗಿ BJPಯಲ್ಲಿ ಇರ್ತೀರಿ ಅನ್ನುವಂಥ ಒಂದು ನಂಬಿಕೆ. ಅದಕ್ಕೆ ತಾವು ಯಾವ ರೀತಿ ನಾಟಕ ಮಾಡಿದ್ರಿ? ತಮ್ಮ ನಾಟಕ ಯಾವ ರೀತಿ ಇತ್ತು? ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದರೆ RSSನ ನಮ್ಮ ಸಂಘದ ಒಂದು ಕಚೇರಿಗಳಿಗೆ ಹೋಗಿ ಅಲ್ಲಿನ ತಾನು ಒಬ್ಬ ಲೀನ ಆಗಿದ್ದೀನಿ, RSSನ ಒಟ್ಟಿಗೆ BJP ಒಟ್ಟಿಗೆ ನಾನು ಲೀನ ಆಗಿದ್ದೀನಿ ಅನ್ನುವಂಥ ಒಂದು ನಾಟಕ ಆಡಿದ್ರಲ್ಲ ಸ್ವಾಮಿ ನೀವು. ಇದನ್ನು ತಾವು ಅವತ್ತಾಡಿದ್ದ ನಾಟಕ ಇವತ್ತು ನಿಮ್ಮ ಭಾಷೆ ಏನು ತೋರಿಸ್ತಾ ಇದೆ, ಅವತ್ತಾಡಿದಂಥ ನಾಟಕ ಜನಗಳಿಗೆ ಅರ್ಥ ಆಗೋದಿಲ್ವೇ? ಬೇಡಿ. ಇವತ್ತು ತಮಗೆ ಒಂದು ನೇರವಾಗಿ ನಾನು ತಮ್ಮನ್ನು ಪ್ರಶ್ನೆ ಮಾಡುವಂಥದ್ದು, ನಮ್ಮ ಸ್ನೇಹಿತರೆಲ್ಲ ಹೇಳಿದರು ನಾನು 2 ದಿವಸದಲ್ಲೇ ಬೇಕಾದರೆ BJPಗೆ ಬಂದುಬಿಡ್ತೀನಿ, ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ಗೆ ಹೋಗಿದ್ದೀನಿ ಅಂತ ಹೇಳ್ತೀರಲ್ಲ ಸ್ವಾಮಿ. ತಮಗೆ ಆ ಶಕ್ತಿ ಇದೆ, ತಾವು ಗೆಲ್ಲುವಂಥ ಶಕ್ತಿ ತಮಗೆ ದೇವರು ಕರುಣಿಸಿದ್ದಾನೆ ಅನ್ನೋದಾದರೆ ರಾಜೀನಾಮೆ ಬಿಸಾಕಿ. ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಅಡಿಯಲ್ಲಿ ನೀವೇನು ಸರ್ಟಿಫಿಕೇಟ್ ತೊಗೊಂಡಿದ್ದೀರಿ ಅದನ್ನು ಬಿಸಾಕಿ ಬನ್ನಿ ಚುನಾವಣೆಗೆ. ಬೇರೆ ಪಕ್ಷದಿಂದ ನಿಲ್ತಿರೋ ಅಥವಾ ಇಂಡಿಪೆಂಡೆಂಟ್ ಆಗಿ ನೀವು ಬಲಿಷ್ಠರಿದ್ದೀರಿ ಅಂತ ಹೇಳಿದ್ರೆ ಇಂಡಿಪೆಂಡೆಂಟಾಗಿ ನಿಲ್ಲಿ. ಆವಾಗ ನೀವು ಯಾವ ಸರ್ಕಾರದ ಜೊತೆಲಾದರೂ ಹೋಗಿ, ಯಾವ ಮಂತ್ರಿ ಜೊತೆಲಾದರೂ ಹೋಗಿ ಸ್ವಾಮಿ. ನಿಮಗೆ ಇವತ್ತು ಕೂಡ ಯಾವ ಮಟ್ಟದ ಒಂದು ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ, ನಿನ್ನೆ ಯಾವುದೋ ಒಂದು ಮಾತಾಡ್ತಾ ಹೇಳ್ತೀರಿ ಚುನಾವಣೆ ಇನ್ನೂ 2 ವರ್ಷ ಇದೆ ನೋಡೋಣ,
ಅಂದರೆ ನಿಮಗೆ ಧೈರ್ಯ ಇಲ್ವಾ ಯಾವ ಪಾರ್ಟಿಲಿ ನಿಲ್ತೀನಿ ಅಂತ ಹೇಳಲಿಕ್ಕೆ? ಹೇಳಿ, ಕಾಂಗ್ರೆಸ್ಸಲ್ಲಿ ನಿಲ್ತೀನಿ ಅಂತ ಹೇಳಿ. ಅದಕ್ಕೆ ಮುಂಚಿತವಾಗಿ ರಾಜೀನಾಮೆ ಕೊಟ್ಟು ನೀವು ಬೈ ಎಲೆಕ್ಷನ್ಗೆ ಬನ್ನಿ, ಗೆಲ್ಲಿ, ಅಲ್ಲಿ ನಿಮ್ಮ ಒಂದು ಶಕ್ತಿಯನ್ನು ತಾವು ತೋರ್ಪಡಿಸ್ಕೊಳ್ಳಿ. ಹಾಗೆ ನಿಮಗೆ ಆ ಧೈರ್ಯ ಇಲ್ಲ ಅನ್ನುವಂಥದ್ದು ಬಿ ಜೆ ಪಿ ಕಾರ್ಯಕರ್ತರಿಗೆ ಎಲ್ರಿಗೂ ಗೊತ್ತಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ನೀವು ಗೊಂದಲವನ್ನು ಸೃಷ್ಟಿ ಮಾಡಬೇಡಿ. ಬಿ ಜೆ ಪಿ ಮತ್ತು ನಿಮ್ಮ ಜೊತೆ ಬಂದಿರತಕ್ಕಂಥ ನಿಮ್ಮದೇ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಬೇಡಿ. ನಾನು ಯಾವ ಪಕ್ಷದಲ್ಲಿ ನಿಲ್ತೀನಿ, ಕಾಂಗ್ರೆಸ್ಸಲ್ಲಿ ನಿಲ್ತೀನೋ, ನಾನು ಕಾಂಗ್ರೆಸ್ಗೆ ಹೋಗ್ತಿದ್ದೀನ ಅಂತ ಹೇಳ್ತೀರಿ ಒಂದು ಕಡೆ, ಇನ್ನೊಂದು ಕಡೆ ಇನ್ನೂ 2 ವರ್ಷ ಚುನಾವಣೆ ಇದೆ ನೋಡೋಣ ಅಂತ ಹೇಳ್ತೀರಿ. ಈ ರೀತಿಯಾದಂಥ ಗೊಂದಲಗಳಲ್ಲಿ ನೀವು ಮುಳುಗಬೇಡಿ, ಸ್ಪಷ್ಟತೆ ಮೂಡಿಸ್ಕೊಳ್ಳಿ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹಿಂದೆ ಪುರಂದರದಾಸರು ಹೇಳಿದರು. ಇಂಥ ಸೋಮಶೇಖರ್ ಅಂತ ಅವ್ರನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವತ್ತು ಪುರಂದರದಾಸರು ಹೇಳಿದ್ರು ಅನ್ನೋದು ಇವತ್ತು ಖಚಿತವಾಗುತ್ತೆ. ಒಬ್ಬ ಹೆಣ್ಣಿನ ಬಗ್ಗೆ ಅವಳು ಇವಳು ಅಂತ ಪದೇ ಪದೇ ಮಾತಾಡ್ತಾನೆ. ಪದೇ ಪದೇ ಸೋಮಶೇಖರ್ ಮಾತಾಡ್ತಾನೆ. ನಾನು ಯಾಕೆ ಅವನನ್ನು ಏಕವಚನದಲ್ಲಿ ಮಾತಾಡ್ತೀನಿ ಅಂತಂದರೆ, 2ನೇ ಬಾರಿಗೆ ಕೇಂದ್ರದಲ್ಲಿ ಸಚಿವೆ ಒಂದು ಹೆಣ್ಣನ್ನು ಅವಳು ಇವಳು ನೀನು ತಾನು ಅಂತ ಮಾತಾಡಬೇಕಾದ್ರೆ ನಾವ್ಯಾಕೆ ಆತನಿಗೆ ಮರ್ಯಾದೆ ಕೊಡಬೇಕು? ಇವತ್ತು ಒಂದು ಯಶವಂತಪುರ ಕ್ಷೇತ್ರಕ್ಕೆ ಬಂದರೆ ಅವನ ಸುತ್ತಮುತ್ತ 100 ಜನ ಇದ್ದರೆ ಅದರಲ್ಲಿ 60 ಜನ ಮಹಿಳೆಯರು ಇರ್ತಾರೆ. ಎಲ್ಲರೂ ನಿನ್ನ ಬರೆ ಇಲ್ಲಿ, ನೀನು ಬರೆ ಇಲ್ಲಿ, ಅವಳು ಬರೆ ಇಲ್ಲಿ, ಇವಳು ಬರೆ ಇಲ್ಲಿ ಅಂತ ಕರೀತಾನೆ. ನೀನು ಏನು ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ? ನಿನಗೆ ಕೃತಜ್ಞತೆ ಉಪಕಾರ ಸ್ಮರಣೆ ಇದ್ದರೆ ಶೋಭಾ ಕರಂದ್ಲಾಜೆ ಫೋಟೋನ ಮನೇಲಿ ಇಟ್ಕೊಂಡಿರ್ಬೇಕು. ನಿನ್ನ ಬೆಡ್ರೂಮಲ್ಲೇ ಇಟ್ಕೋಬೇಕು. ಅವತ್ತು ಶೋಭಾ ಕರಂದ್ಲಾಜೆ BJP ಬಿಟ್ಟು KJPಗೆ ಹೋಗಿದ್ದಕ್ಕೆ ನೀನು ಗೆದ್ದಿದ್ದು. ಅವತ್ತು ಅವ್ರು KJPಗೆ ಹೋದ್ರೂ ಅಕಸ್ಮಾತ್ ಯಶವಂತಪುರದಲ್ಲೇ ನಿಂತ್ಕೊಂಡಿದ್ರು ಶೋಭಾ ಅವರು, ನೀನಂತೂ ಗೆಲ್ತಾ ಇರಲಿಲ್ಲ. ಎಷ್ಟೊತ್ತಿಗೆ ಇತಿಹಾಸಕ್ಕೆ ಸೇರ್ಕೋತಾ ಇದ್ದೆ. ಅವತ್ತು ಗೆಲ್ತಾ ಇದ್ದು ಶೋಭಾ ಗೆಲ್ತಾ ಇದ್ರು, ಇಲ್ಲ ಜವರಾಯಗೌಡರು ಗೆಲ್ತಾ ಇದ್ರು. ನೀನು ಮಾಡಿದ ಪುಣ್ಯ, ಶೋಭಕ್ಕನ ಆಶೀರ್ವಾದ, ಇವತ್ತು ನೀನು ಯಶವಂತಪುರದಲ್ಲಿ 3ನೇ ಬಾರಿ MLA ಆಗಿದೆಯಾ. ಈ ಒಂದು ಉಪಕಾರ ಸ್ಮರಣೆ ನಿನ್ನಲ್ಲಿ ಇಟ್ಕೋಬೇಕು. ಮಂಡಲಕ್ಕೆ ಸಂಬಂಧಪಟ್ಟ ಹಾಗೆ ಪದಾಧಿಕಾರಿ ನೇಮಕದಲ್ಲೇ ಮೀನಾಮೇಷ. ಇದು ಎಷ್ಟು ಮಟ್ಟಿಗೆ ಸರ್? ಯಾವಾಗ ನೀವು ಸಂಘಟನೆ ಆಗೋದು? ಒಂದ್ ಕಡೆಗೆ ಅವ್ರು ಬೈತೀರಿ, ಅಲ್ಲ ಅವ್ರ ಅಧ್ಯಕ್ಷರು ಈಗ ಯಾಕೆ ನೀವು ಯಾರಾಗ್ಲಿ ಟಿಕೆಟ್ ಕೊಡುವಂಥದ್ದು, ಬಿ ಫಾರ್ಮ್ ಕೊಡೋದು ಅವ್ರು ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ. ನೀವು ಯಾಕೆ ಅವರೆಲ್ಲರೂ ಒಟ್ಟಿಗೆ ಸೇರಿಸಿ ಕಾರ್ಯಕ್ರಮ ಮಾಡುವಂಥದ್ದು ಮಾಡಬಾರ್ದು? ಈಗ ಒಂದು ನಿಮಿಷ ಇರ್ರಿ. ಈಗ ಯಾವ ಗುಂಪಿನವ್ರು ಇಲ್ಲಿಲ್ಲ? ಈರಣ್ಣಗೌಡ, ನೀನು ದಯವಿಟ್ಟು ಯಾವ ಗುಂಪಿನವ್ರು ಇಲ್ಲಿಲ್ಲ? ಈಗ ಹೇಳಿ ಸರ್, ನೀವು ಕೇಳಿದೀವಿ, ನಾವು ಕೇಳ್ತಾ ಇದ್ದೀವಿ. ನೀವು ನಮ್ಮನ್ನು ಪ್ರಶ್ನೆ ಮಾಡಲ್ಲ ಸರ್, ನಾವು ನೀವು ಉತ್ತರ ಕೊಡಿ. ನಿಮಗೆ ಗೊತ್ತು, ಅದನ್ನೇ ನಾನು ಉತ್ತರ ಕೇಳ್ತಾ ಇದ್ದೀನಿ. ಅಲ್ಲ, ನೀವು ನಿಮ್ಮ ನೇರಕ್ಕೆ ಕೇಳಿದ್ರೆ ನಾವು ನಮ್ಮ ನೇರಕ್ಕೆ ಕೇಳ್ತೀವಿ. ಅಲ್ಲಲ್ಲ, ನನ್ನ ಪ್ರಶ್ನೆ ಉತ್ತರ ಕೊಡಿಲ್ಲ. ಇಷ್ಟೊಂದು ಒಂದ್ ನಿಮಿಷ ಕೇಳ್ರಿ, ಇರ್ರಿ ಒಂದ್ ನಿಮಿಷ. ಅಲ್ಲಲ್ಲ, ಇಷ್ಟೊತ್ತು ಕೇಳಿದ್ಕೆ ಮಾರೇಗೌಡರು ಹೇಳಿದ್ರು, ಹಂಗೆಲ್ಲ ಹೇಳಿದ್ರು, ಎಲ್ಲ ಆಯ್ತು. ಇವಾಗ ಗುಂಪುಗಳಿದಾವೆ ಅಂತ ಹೇಳಿದ್ರೆ ಇಲ್ಲಿ ಯಾವ ಗುಂಪಿನವ್ರು ಇಲ್ಲಿಲ್ಲ ಅಪ್ಡೇಟ್ ಆಗಿದೆ ಅದನ್ನ ದಯವಿಟ್ಟು ಹೇಳಿ. ಅಲ್ಲ, ನಾನು ಹೇಳ್ತೀನಿ, ಸ್ವಾಮಿ ನಿಮ್ಗೆ ಯಾರಾದ್ರೂ ಗುಂಪುಗಾರಿಕೆ ಇದೆ ಅಂತ ತಮ್ಮ ಹತ್ರ ಪತ್ರ ಕೊಟ್ಟಿದ್ದಾಗ್ಲಿ ಅಥವಾ ತಮ್ಮನ್ನ ಮಾತಾಡಿದಾಗ್ಲಿ ಇದೆಯಾ, ತಮಗಿದ್ಯಾ? ಇದ್ರೆ ದಾಖಲೆ ಕೊಡಿ. ಅವಾಗ ನಾವು ಗುಂಪುಗಾರಿಕೆ ಇದೆ, ಯಾವ ಗುಂಪುಗಾರಿಕೆ ಏನ್ ಬೇಕು ಅಂತ ಹೇಳಿದೆ, ಯಾವ್ದು ಬೇಡ ಅಂತ ಹೇಳಿದೆ ಅನ್ನೋಂಥದ್ದನ್ನ MLA 4 ಬಾರಿ MLA ಆದಂಥವ್ರು ರೈಲ್ವೆ ಕ್ರಾಸಿಂಗಿಗೆ ನಿಮ್ದೇನು ಫಂಡು? ನಿಮ್ದೇನು ಫಂಡು? ರೈಲ್ವೆ ಕೇಂದ್ರದ್ದು, ಹೈವೇ ಕೇಂದ್ರದ್ದು, ನೀರಿಂದು ಕೇಂದ್ರದ್ದು, ಇವೆಲ್ಲವೂ ಕೇಂದ್ರ ಸರ್ಕಾರ ಮಾಡಿದ್ದಂಥದ್ದು. ನೀವೇನು ಮಾಡಿದ್ದೀರಾ? ನೀವು ನಿಜವಾಗ್ಲೂ ಮಾಡಿದರೆ ಇವತ್ತು ಆ ಕುಕ್ಕರ್ಗಳನ್ನು ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಆ ಪ್ಯಾನ್ಗಳನ್ನು ಕೊಟ್ಟು ಜನ ಸೇರಿಸ್ಬಿಟ್ಟು ಅಲ್ಲಿ ರಾಜಾರೋಷವಾಗಿ ಮಾತಾಡೋದಲ್ಲ. 1 ರೂಪಾಯಿ ಕೊಡೋಲ್ಲ, ಬನ್ನಿರಿ ಸೇರ್ರಿ ಅಂತ 1000 ರೂಪಾಯಿ 1000 ಜನ ಸೇರಿಸಿ ಯಾವುದೇ ಕಾಂಪಿಟೇಷನ್ ಮಾಡಲಿ 1000 ಜನ. ಅದನ್ನ ಹೆಂಗ್ರಿ ಡೆವಲಪ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀರಾ? ಅದಕ್ಕೆ ಎಲ್ಲಿಂದ ಬರುತ್ತೆ? ಇವತ್ತು ಜನಕ್ಕೆ ಅಸಹ್ಯ ಬರ್ತಾ ಇದೆ. ಈ ರಾಜ್ಯದಲ್ಲಿ, ಈ ಕ್ಷೇತ್ರದಲ್ಲಿ ಒಬ್ಬ MP, ಒಬ್ಬ MLA ಈ ಥರ ಜಗಳ ಮಾಡ್ಕೊಳ್ಳೋದನ್ನು ಅದನ್ನು ಯಾವತ್ತೂ ಮೇಡಮ್ ಸ್ಟಾರ್ಟ್ ಮಾಡಿಲ್ಲ. ಒಟ್ಟು ಇಶ್ಯೂ ಪ್ರಾರಂಭ ಆಗಿತ್ತು. ನಾನು ಕೇಳ್ಕೊತೀನಿ ರೀ ಮೇಡಮ್ಗೆ, ಧರ್ಮಸ್ಥಳಕ್ಕೆ ಹೋಗೋಣ. ನೀವು ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರಲ್ಲ, ಧರ್ಮಸ್ಥಳಕ್ಕೆ ಹೋಗೋಣ. ನಾವೆಲ್ಲರೂ ಹೋಗಿ ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ನೀವು ಡೇಟ್ ಫಿಕ್ಸ್ ಮಾಡಿ, ಮೇಡಮ್ ಅಲ್ಲಿ ಬರ್ತಾರೆ, ಮೇಡಮ್ ನಮ್ಮ ಪರವಾಗಿ ಏನು ಮಾತಾಡ್ತಾರೆ. ಅಷ್ಟು ಗ್ಯಾರಂಟಿ ಇದೆ ನಮಗೆ. ಅಷ್ಟು ಗ್ಯಾರಂಟಿ ನಮ್ಮ ಮೇಡಮ್ ಮೇಲೆ, ಅಷ್ಟು ಗ್ಯಾರಂಟಿ ನಮ್ಮ ಪಕ್ಷದ ಮೇಲೆ. ಅದೇನೋ ಡೆವಲಪ್ಮೆಂಟ್ ಸಲುವಾಗಿ ಒಂದ್ಸಲಿ ಕಾಂಗ್ರೆಸ್ ಅಂತ, ಡೆವಲಪ್ಮೆಂಟ್ ಸಲುವಾಗಿ ಒಂದ್ಸಲಿ BJP ಅಂತೆ. 225 ಜನ ಇದೇ ಮಾಡಿದ್ರೆ ಸಂವಿಧಾನಕ್ಕೆ ಮರ್ಯಾದೆ ಇಲ್ವಾ? ಎಲೆಕ್ಷನ್ಗಳಿಗೆ ಮರ್ಯಾದೆ ಇಲ್ವಾ?
ಜನರ ಒಂದು ಓಟ್ಗಳಿಗೆ ಮರ್ಯಾದೆ ಅಲ್ವಾ? ಡೆವಲಪ್ಮೆಂಟ್ ಅಂತೆ, ಅದಕ್ಕೆ ನಾನು ಯಾರು ಫಂಡ್ ಕೊಡ್ತಾರೆ ಅಲ್ಲಿ ಹೋಗ್ತೀನಿ ಅಂತ. ಟಾರ್ಗೆಟ್ ನಮಗಿರೋದು ಎಸ್ ಟಿ ಸೋಮಶೇಖರ್. ಕಾರಣ ನೀವೇನು ಪದವನ್ನು ಬಳಸ್ತಾ ಇದೆಯಾ ಅದು ನಿಲ್ಲಬೇಕು. ನಿಲ್ಲೋ ತನಕ ನಮ್ಮ ಹೋರಾಟ ಸತನಿತ್ಯ ನಡೀತಾ ಇರ್ತದೆ. ನಮ್ಮಲ್ಲಿ ರಾಜ್ಯ ನಾಯಕರು ಬೆಂಕಿ ಇಕ್ಕುವಂಥ ಕೆಲಸ ಮೇಡಮ್ಗೆ ಅಶೋಕ್ ಕಂಡ್ರೆ ಆಗಲ್ಲ, ವಿಜಯೇಂದ್ರ ಕಂಡ್ರೆ ಆಗಲ್ಲ. ನಿನ್ಗೆ ಯಾರು ಹೇಳ್ತಾರೆ ಈ ಮಾತು? ರಾಜ್ಯದ ನಾಯಕರು ಬಂದು ನಿಮ್ಗೆ ಹೇಳೋರ? ಅದು ಸ್ಪಷ್ಟಪಡಿಸ್ಬೇಕು. ನೀನು ಮನ್ಸಿಗೆ ಬಂದಂಗೆ ಕತ್ತೆ ಹುಚ್ಚಾಯ್ಕೊಂಡು ಹೋದಂಗೆ ಹುಚ್ಚಾಯ್ಕೊಂಡು ಹೋಗ್ಬೇಡ. ನೀನು ಸೋಬೆ ತರಲ್ಲ. ಎಸ್ ಟಿ ಸೋಮಶೇಖರ್ ಅವರೇ, ನಿಮಗೆ ಮಂತ್ರಿ ಮಾಡಿ ಮೈಸೂರಲ್ಲಿ ನೀವು ಉಸ್ತುವಾರಿಯನ್ನು ಕೊಟ್ಟು ಆ ಚಾಮುಂಡೇಶ್ವರಿಗೆ ಹೂವು ಹಾಕುವಂಥ ಒಂದು ಭಾಗ್ಯ ನೀನು ಕೊಟ್ಟರಲ್ಲ. ಯಾರು ಕೊಟ್ಟಾರ ನಿನಗೆ? ಕಾಂಗ್ರೆಸ್ ಕೊಡ್ತಾ? ಕಾಂಗ್ರೆಸ್ನಿಂದ 10 ಬಾರಿ ಗೆದ್ದಿದ್ದು ನಿನ್ನ ಕಾಲ್ದಸೆ ಹಾಕಿರೋರು. ಆದರೆ ಕೊಟ್ಟಂಥವ್ರು ಯಡಿಯೂರಪ್ಪರು. ಆದರೆ ಮತ್ತೆ ವಿಶೇಷವಾಗಿ CM ಮಾರೇಗೌಡರು ಮಾತನಾಡಿದ್ದು, ರಾಮಹಳ್ಳಿ ಪ್ರಕಾಶ್ ಮಾತನಾಡಿದ್ದು, ಜಯರಾಮೇಗೌಡ ಮಾತಾಡಿದ್ದು, ಆಂಜನಪ್ಪ ಮಾತಾಡಿದ್ದು, ಅನಿಲ್ ಚಳಗೇರಿ ಮಾತನಾಡಿದ್ದು, ಉತ್ತರಿ ವೆಂಕಟಪ್ಪ ಮಾತನಾಡಿದ್ದನ್ನು ಆ ಸಮಯವನ್ನು ನೋಡಿಕೊಂಡು ಇಬ್ಬಿಬ್ಬರು ಅಥವಾ ಒಬ್ಬೊಬ್ಬರು ಒಟ್ಟೊಟ್ಟಿಗೆ ನಿಮ್ಮ ಗಮನಕ್ಕೆ ತರ್ತಾನೆ. ಒಟ್ಟಿನೊಳಗೆ ಒಗ್ಗಟ್ಟಾಗಿ ಪ್ರತಿರೋಧಿಸುವ ಮಟ್ಟಕ್ಕೆ ಬೆಳೆದದ್ದು ಬಹುಶಃ ಎಲ್ಲೋ ಒಂದು ಒಗ್ಗಟ್ಟಾಗುವುದಕ್ಕೆ ಸೋಮಶೇಖರ್ ಅವರ ಹೇಳಿದ ಹೇಳಿಕೆ ಕಾರಣವಾಯಿತೇನೋ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ, ಸೋಮಶೇಖರ್ ಅವರ ವಿಷಯವನ್ನು ಮುಂದೆ ನಾವು ಕಾಮಗಾರಿಯೊಳಗೆ ಬಂದಂಥ ವಿಚಾರವನ್ನೆಲ್ಲವನ್ನು ಮುಂದಿಡ್ತೇನೆ, ಸಮಯ ಬೇಕು, ಸಮಯದೊಳಗೆ ಮುಂದಿಡ್ತೀವಿ ಅಂತ ಹೇಳಿರ್ತಕ್ಕಂಥ ನಾವು ಕಾದು ನೋಡ್ತೇವೆ. ಆ ವಿಚಾರದ ಸೋಮಶೇಖರ್ ಏನು ಹೇಳ್ತಾರೆ ಅನ್ನೋದ್ರ ಗಮನಿಸ್ತೇವೆ. ಎಲ್ಲ ಅಂಶ ನಿಮಗೆ ಗಮನಕ್ಕೆ ತಂದಿದ್ದಾನೆ. ಕುಕ್ಕರು ತವಾ ಕೊಟ್ಟಾಕ್ಷಣ ಜನ ಸೇರ್ಸೋಕ್ಕಾಗೋದಿಲ್ಲ, ನಿಮ್ಮ ಸಂಪನ್ಮೂಲಗಳು ಏನೋ ಎಲ್ಲ ಪ್ರಶ್ನೆ ಮಾಡಿದ್ದೀರಿ. ನಿಮ್ಮಲ್ಲೇ ಇದ್ದಾಗ ಏನು ಮಾಡಿದ್ರು ಅಂತಕ್ಕಂಥ ನೀವು ಹೇಳಬೇಕಲ್ಲ. ಅದನ್ನು ಅವ್ರು ಸೋಮಶೇಖರ್ ಹೇಳ್ತಾರೆ. ನೋಡೋಣ, ಸೋಮಶೇಖರ್ ಕಡೆಯವರು ಹೇಳ್ಬೋದೇನೋ. ಅವರು ಅವಾಗ ಏನು ಕೊಟ್ಟಿದ್ರು, ಏನು ತೊಗೊಂಡಿದ್ರು, ಏನು ತೊಗೊಳ್ಳಿ ಅಂತ ಹೇಳ್ತಾರೆ. ನೋಡೋಣ, ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಹೋಗಲ್ಲ. ಯಾಕಂದರೆ ಇದು ಕೇವಲ ಪ್ರತಿರೋಧ ಮಾಡಿದ ವಿವರವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಗೆ ನಿಲ್ಲಿ ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ ಸೋಮಶೇಖರ್ ಅವರಿಗೆ ಅನ್ನುವಂಥ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.